ಸ್ಕ್ರೀನ್ ಇತ್ತು ಮೇಲ್ಗಡೆ. ಇವನು ಒಬ್ಬನೇ ಬಂದಲ್ಲ ಪಾಪ. ಸಮಾಜವು ಸ್ತ್ರೀಯರಿಗೆ ಸದಾ ಶೋಷಣೆ, ನೋವು ಹಾಗೂ ಅಪಮಾನವನ್ನೇ ನೀಡಿದೆ. ನೀವು ಅಕ್ಕಪಕ್ಕ ದೃಷ್ಟಿ ಹಾಯಿಸಿ ನೋಡಿ, ಸಮಗ್ರ ಇತಿಹಾಸವನ್ನು ನೋಡಿ, ಇದೇ ಕಾಣಿಸಿರು. ಈ ಪುರುಷರ ಈರ್ಷ್ಯೆ, ದುರಾಸೆ, ಅಹಂಕಾರ ಹಾಗೂ ವೈರತ್ವ, ಈ ಎಲ್ಲ ಕೆಟ್ಟ ಭಾವನೆಗಳ ಪರಿಣಾಮವನ್ನು ಸ್ತ್ರೀಯರೇ ಅನುಭವಿಸುತ್ತಾರೆ. ಯುದ್ಧವನ್ನು ಪುರುಷ ಮಾಡುತ್ತಾನೆ ಹಾಗೂ ಪರಾಭವಗೊಂಡ ನಗರದ ಎಲ್ಲ ಸ್ತ್ರೀಯರನ್ನು ಬಲಾತ್ಕಾರ ಮಾಡಲಾಗುತ್ತದೆ. ಪುರುಷ ದ್ಯೂತ ಹಾಗೂ ಮದಿರೆಯಲ್ಲಿ ತನ್ನ ಸಂಪತ್ತನ್ನು ಎಲ್ಲ ಕಳೆಯುತ್ತಾನೆ. ಆದರೆ ಸ್ತ್ರೀಯ ಭಾಗ್ಯದಲ್ಲಿ ಹಸಿವು ಕಾಡುತ್ತದೆ. ಪುರುಷನ ಅಹಂಕಾರ ಜಾಗೃತಗೊಂಡಾಗ ಅದು ಸ್ತ್ರೀಯ ಸ್ವತಂತ್ರ ಹಾಗೂ ಅವಳ ಸುಖಕ್ಕೆ ಅಡ್ಡಿಗಳನ್ನು ಸೃಷ್ಟಿ ಮಾಡಲಾಗುತ್ತದೆ. ಪುರುಷ ತನ್ನ ಜೀವನದಲ್ಲಿ ಎಲ್ಲ ಸೋತು ತನ್ನ ಪರಿವಾರವನ್ನು ತ್ಯಾಗ ಮಾಡುತ್ತಾನೆ ಹಾಗೂ ಸ್ತ್ರೀ ತನ್ನ ಚಿಕ್ಕ ಚಿಕ್ಕ ಶಿಶುವಿನ ಹೊಟ್ಟೆ ತುಂಬಿಸೋಕ್ಕಾಗಿ ಸಂಘರ್ಷಣೆ ಮಾಡುತ್ತಿರುತ್ತಾಳೆ. ಇಡೀ ಜಗತ್ತಿನ ದುಃಖವನ್ನು ಲೆಕ್ಕ ಹಾಕಿ ನೋಡಿ, ಸ್ಪಷ್ಟವಾಗಿ ಕಾಣಸಿಗುವುದು ಪುರುಷರ ತುಲನೆಯಲ್ಲೇ ಅಧಿಕ ಸ್ತ್ರೀಯರು ದುಃಖವನ್ನು ಅನುಭವಿಸುತ್ತಾರೆಂದು. ಇದೆಂತಹ ಸಮಾಜವನ್ನು ನಿರ್ಮಿಸಿದ್ದೇವೆ ನಾವು? ಇಲ್ಲಿನ ಜಾತಿಯ ಅರ್ಧ ಭಾಗವನ್ನು ಮನುಷ್ಯ ತುಳಿದರೆ ಇನ್ನುಳಿದ ಅರ್ಧ ಭಾಗವನ್ನು ಸಮಾಜ ತುಳಿಯುತ್ತಲೇ ಇರುತ್ತದೆ. ಹಾಗೂ ಅದೇ ತುಳಿಯಲ್ಪಟ್ಟ ಸ್ತ್ರೀಯರು ಮನುಷ್ಯನ ಸಮಗ್ರ ಭವಿಷ್ಯಕ್ಕಾಗಿ ಜನ್ಮ ನೀಡುತ್ತಾರೆ. ಸೃಷ್ಟಿಯನ್ನು ನೋಡಿ, ಹೊಸ ವೃಕ್ಷಕ್ಕೆ ಜನ್ಮ ನೀಡುವ ಬೀಜಗಳ ಸುತ್ತಮುತ್ತ ದೇವರು ಹೂವಿನ ದಳಗಳನ್ನು ಸೃಷ್ಟಿ ಮಾಡಿರುತ್ತಾರೆ ಹಾಗೂ ಅವುಗಳಿಗೆ ಬಣ್ಣ ಹಾಗೂ ಸುಗಂಧದಿಂದ ತುಂಬಿರುತ್ತಾರೆ. ಎಲ್ಲಿ ಭವಿಷ್ಯದ ಜನ್ಮವಾಗುತ್ತದೆಯೋ ಅಲ್ಲಿ ಕೇವಲ ಸುಂದರತೆ, ಕೇವಲ ಸುಖ, ಸಂತೋಷ ಹಾಗೂ ಗೌರವಗಳು ದೊರೆಯುವುದು ಅವಶ್ಯಕವಲ್ಲವೇ? ಆದರೆ ಸ್ತ್ರೀಯರಿಗೆ ಸಮಾಜ ದುಃಖವನ್ನು ನೀಡಿ ಇಡೀ ಸಮಗ್ರ ಭವಿಷ್ಯವನ್ನು ದುಃಖದಿಂದ ತುಂಬಿಬಿಡುತ್ತದೆ. ಅರ್ಥಾತ್ ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ, ಆಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯುದ್ಧ ಜನ್ಮ ತಾಳುತ್ತದೆ. ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುತ್ತದೆ. ಯೋಚಿಸಿ ನೋಡಿ, ಪದೇ ಪದೇ ಯೋಚಿಸಿ ನೋಡಿ.